ನೋಡಿ, ರಾಜ್ಯಾದ್ಯಂತ ಈ ಹೃದಯಾಘಾತದಿಂದ ಸಾವನ್ನಪ್ಪವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನಾವು ಹಿಸ್ಟ್ರಿ ನೋಡೋದಾದ್ರೆ 2022ರ ನಂತರವೇ ಹೃದಯಾಘಾತಕ್ಕೆ ಸಾವನ್ನಪ್ಪವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕೋವಿಡ್ ಲಸಿಕೆಯಿಂದ ಆಗ್ತಾ ಇದೆಯಾ ಅಂತ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು. ಆದರೆ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೋವಿಡ್ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಐಸಿಎಂಆರ್ ಏಮ್ಸ್ ಅಧ್ಯಯನದಲ್ಲಿ ಮಹತ್ವದ ಅಂಶ ಬಯಲಾಗಿದೆ. ಐಸಿಎಂಆರ್ ಮತ್ತು ಏಮ್ಸ್ನಲ್ಲಿ ನಡೆಸಿದಂತಹ ಸಂಶೋಧನೆಯಲ್ಲಿ ಬಯಲಾಗ್ತಾ ಇದೆ. ಕೋವಿಡ್ ಲಸಿಕೆ ಸುರಕ್ಷಿತವಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ. ಸೈಡ್ ಎಫೆಕ್ಟ್ ಆಗೋದಿಲ್ಲ, ಅದರಿಂದ ಯಾವುದೇ ಪರಿಣಾಮ ಇಲ್ಲ. ಅದ್ರ ಬಗ್ಗೆ ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ ಸಂಶೋಧನಾ ವರದಿ ಬಂದಿದೆ. ಐಸಿಎಂಆರ್ ಮತ್ತು ಏಮ್ಸ್ ಸಂಸ್ಥೆಗಳು ನಡೆಸಿದ ಜಂಟಿ ಸಂಶೋಧನೆ. ಸೊ ಹಾಗಾದರೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ, ಯಾಕೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಬದಲಾದ ಜೀವನ ಶೈಲಿ. ಈಗೆಲ್ಲವೂ ಕೂಡ ಆನ್ಲೈನ್ನಲ್ಲೇ ಸಿಗುತ್ತೆ ಅಂತಂದ್ಬಿಟ್ಟು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ. ಮುಂಚೆ ಅಂಗಡಿಗೆ ಹೋಗಿ ಏನಾದ್ರು ತಗೊಂಬರ್ಬೇಕು ಅಂತಂದರೆ ನಡ್ಕೊಂಡು ಹೋಗ್ತಾ ಇದ್ವಿ, ಅಟ್ಲೀಸ್ಟ್ ನಡ್ಕೊಂಡು ಹೋಗ್ತಾ ಇದ್ವಿ ಅಕ್ಕಪಕ್ಕದ ಅಂಗಡಿಲಿ. ಈಗಿಲ್ಲ, ಮನೇಲಿ ಕೂತಿದ್ದಲ್ಲೇ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿಬಿಡ್ತೀವಿ. ಸೊ ಎಕ್ಸಸೈಸ್ ಇಲ್ಲ ಬಾಡಿಗೆ. ಆಮೇಲೆ ಬ್ಯಾಡ್ ಫ್ಯಾಟ್ಗಳು ಜಾಸ್ತಿ ಆಗ್ತಾ ಇದೆ. ಮೊಬೈಲಲ್ಲೇ ನಾವು ಮುಳುಗ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದೊಂದು ಕಾರಣ. ಮತ್ತೊಂದು ಕಡೆ ಇನ್ನೊಂದೇನೆಂದರೆ, ಇಫ್ ಇನ್ ಕೇಸ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತು ಅಂತಂತಂದರೆ ಅದಕ್ಕೆ ಇನ್ ಟೈಮಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಗೋದಕ್ಕೆ ವ್ಯವಸ್ಥೆಗಳಿಲ್ಲ. ಈಗ ಉದಾಹರಣೆಗೆ ಆನ್ಲೈನೇ ತಗೊಂಡೆ ನಾನು. ಈಗ ಊಟ ಬೇಕು ಅಂತಂದರೆ 5 ನಿಮಿಷದಲ್ಲಿ ಊಟ ಬರುತ್ತೆ. ಆದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಆ ಥರ ಆಯಿತು ಅಂತಂತಂದರೆ ಹಾಸ್ಪಿಟಲ್ ಹೋಗೋದಕ್ಕೆ 5 ನಿಮಿಷ ಅಲ್ಲ, 50 ನಿಮಿಷ ಬೇಕಾಗ್ಬೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸಂತೋಷ್, ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ಸಾವನ್ನಪ್ಪವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೋವಿಡ್ ಲಸಿಕೆಯಿಂದ ಹಿಂಗೆಲ್ಲ ಆಗ್ತಾ ಇದೆಯಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಐಸಿಎಂಆರ್ ಮತ್ತು ಏಮ್ಸ್ ಸಂಸ್ಥೆಗಳು ಹೇಳ್ತಾ ಇದೆ. ಈ ಸಂಶೋಧನೆಗೆ ವರದಿ ಓವರಾಲ್ ಆಗಿ ಏನು ಹೇಳುತ್ತೆ ಅಂತ? ಖಂಡಿತ ಶರತ್, ಮುಖ್ಯವಾಗಿ ದೇಶದಲ್ಲಿ ಇತ್ತೀಚೆಗೆ, ಅದರಲ್ಲೂ ಕೂಡ ಕಳೆದ 2 ವರ್ಷಗಳಿಂದೀಚೆಗೆ ಅತಿ ಹೆಚ್ಚು ಯುವಕರು ಕೂಡ, ಜೊತೆಗೆ ಮಕ್ಕಳಲ್ಲಿ ಹೃದಯಾಘಾತಗಳು ಸಂಭವಿಸ್ತದೆ. ಈ ಕಾರಣದಿಂದಾಗಿ ಇದರ ಬಗ್ಗೆ ನಾನಾ ರೀತಿಯಾದಂತಹ ವ್ಯಾಖ್ಯಾನಗಳನ್ನ ಮಾಡಲಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ, ಕೋವಿಡ್ ಸಮಯದಲ್ಲಿ 2 ಮಾದರಿಯಾದಂತಹ ಒಂದು ಲಸಿಕೆಯನ್ನ ಸಹಜವಾಗಿ ದೇಶದ ಜನತೆಗೆ ಕೇಂದ್ರ ಸರ್ಕಾರ ನೀಡಿತ್ತು. ಆದ್ರೆ ಆ ಲಸಿಕೆಯಿಂದಾಗಿ ಇತ್ತೀಚೆಗೆ ಅತಿ ಹೆಚ್ಚಿನ ಜನರು, ಯುವಕರು ಹಾಗೂ ಮಕ್ಕಳೆಲ್ಲರೂ ಕೂಡ ಈ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ವಾಸ್ತವ ಸ್ಥಿತಿಗಳನ್ನ ಇಲ್ಲಿ ಕಂಡಿದ್ದೇವೆ. ಆದ್ರೆ ಅದರ ಮುಂದುವರೆದ ಭಾಗವಾಗಿ ಏಮ್ಸ್ ಮತ್ತು ಐಸಿಆರ್ 2 ಸಹಯೋಗದಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅಧ್ಯಯನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು. ಈ ಅಧ್ಯಯನದ ಮುಖಾಂತರದಲ್ಲಿ ಈಗ ಬಯಲಾಗಿರುವಂತದ್ದು ಯಾಕೆಂತ ಹೇಳಿದ್ರೆ, ಲಸಿಕೆ ಅನ್ನುವಂಥದ್ದು ಇದಕ್ಕೂ ಮುಂಚಿತವಾಗಿ ನಾನಾ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡಿ ನಂತರ ಸಂಬಂಧಪಟ್ಟಂತಹ ಇಡೀ ದೇಶದ ಜನತೆಗೆ ಆ ಒಂದು ಲಸಿಕೆಯನ್ನು ಕೊಡುವುದಕ್ಕೆ ಮುಂದಾಗಿತ್ತು ಕೇಂದ್ರ ಸರ್ಕಾರ. ಆದ್ರೆ ಇತ್ತೀಚೆಗೆ ಯುವಕರು ಬಲಿಯಾಗ್ತಿರುವುದರ ಬಗ್ಗೆ ನಾನಾ ರೀತಿಯಾದ ಕಳವಳಗಳನ್ನ ಕೇಂದ್ರ ಸರ್ಕಾರ ಕೂಡ ವ್ಯಕ್ತಪಡಿಸಿದೆ. ಆದ್ರೆ ಅವರು ಸೇವಿಸುವಂತಹ ಆಹಾರ ಇರ್ಬೋದು, ಜೊತೆಗೆ ಅವರ ಜೀವನ ಶೈಲಿಯಲ್ಲಿ ಈ ರೀತಿಯಾದಂತಹ ಒಂದು ಕಾರಣದಿಂದಾಗಿ ಆ ಆರೋಗ್ಯದ ಸಮಸ್ಯೆಗಳು ಅವರಿಗೆ ಕಾಡ್ತಾ ಇದೆ, ಜೊತೆಗೆ ಹೃದಯಾಘಾತ ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇದೀಗ ಬಹಿರಂಗಪಡಿಸಿದೆ. ಹಾಗಾಗಿ ಲಸಿಕೆಗೂ ಮತ್ತು ಇತ್ತೀಚೆಗೆ ಯುವಕರಲ್ಲಿ ಕಾಣಿಸಿಕೊಳ್ತಿರುವಂತಹ ಹೃದಯಾಘಾತಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವಂಥದ್ರ ಬಗ್ಗೆ ಇದೀಗ ಸ್ಪಷ್ಟನೆ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಅದಕ್ಕೆ ಪುಷ್ಟೀಕರಿಸುವಂತೆ ಏಮ್ಸ್ ಮತ್ತು ಐಸಿಎಂಆರ್ನ 2 ಸಂಸ್ಥೆಗಳೇನಿದೆ, ಆ ಸಹಭಾಗಿತ್ವದಲ್ಲಿ ನಡೆದಂತಹ ಅಧ್ಯಯನದ ತಜ್ಞರುಗಳಿಂದ ಅವರೆಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಇದೀಗ ಸಲ್ಲಿಸಿರುವಂತದನ್ನಲ್ಲಿ ಗಮನಿಸಬೇಕಾಗತ್ತೆ. ಶರತ್, ಮತ್ತೊಂದು ಕಡೆ ಸಂತೋಷ್, ಈಗ ಅವರು ಹೇಳಿದ್ದು ಕೋವಿಡ್ ಲಸಿಕೆಗೂ ಈ ಹಾರ್ಟ್ ಅಟ್ಯಾಕ್ ಕೇಸಿಂದ ಸಾವನ್ನಪ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ, ಜೀವನ ಶೈಲಿ ಆಗಿರ್ಬೋದು ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ಗಳಾಗಿರ್ಬೋದು ಅದರಿಂದ ಆಗ್ತಾ ಇದೆ ಅಂತ. ಓಕೆ, ಅದು ಇಟ್ಕೊಳ್ಳೋಣ. ಬಟ್ ಈಗ 5 ನಿಮಿಷದಲ್ಲಿ ನಮಗೆ ಟ್ರೀಟ್ಮೆಂಟ್ ಸಿಗಬೇಕಲ್ಲ. ಈಗ ಇಫ್ ಇನ್ ಕೇಸ್ ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ರೀತಿಯಾಗಿ ಆಗ್ತಾ ಇದೆ ಅಂತಂತಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಸೂಕ್ತ ಟ್ರೀಟ್ಮೆಂಟ್ಗಳನ್ನು ಲಭಿಸೋವಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆಯೂ ಕೂಡ ವೈಫಲ್ಯ ಅನುಭವಿಸ್ತಾ ಇದೆ. ಸೊ ಹಾಗಾಗಿ ಆ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಕೇಂದ್ರದಿಂದ ಯಾವುದೇ ಸೂಚನೆಗಳು ಬಂದಿಲ್ವಾ ಅಂತ? ಶರತ್, ಗಮನಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹುತೇಕ ಆಸ್ಪತ್ರೆಗಳಲ್ಲಿ ಕೇವಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರೋದಿಲ್ಲ. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತವೆ, ಅದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಹಿಡಿತದಲ್ಲಿರುತ್ತೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ PPP ಮಾಡೆಲ್ಗಳೇನಿರುತ್ತೆ, ಕೆಲವೊಂದಿಷ್ಟು ಆರೋಗ್ಯ ಸೇವೆಗಳೇನಿರುತ್ತೆ, ಅದೆಲ್ಲದಕ್ಕೂ ಕೂಡ ಒಂದೇ ಸರ್ಕಾರದ ಹಿಡಿತದಲ್ಲಿರೋದಿಲ್ಲ. ಕೇಂದ್ರ ಸರ್ಕಾರ ಕೊಡುವಂತಹ ಕೆಲವೊಂದಿಷ್ಟು ಸೇವೆಗಳನ್ನ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೇ ಇರುವಂತದ್ದು, ಜೊತೆಗೆ ಆಯಾ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು DHಗಳು ಸಂಬಂಧಪಟ್ಟಂತಹ ಮುಖ್ಯವಾಗಿ ಬೇಕಾಗಿರುವಂತಹ ಆರೋಗ್ಯ ಸೇವೆಗಳಿಗೆ
ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮೂಲಕ ಮಾತುಕತೆಗಳನ್ನು ನಡೆಸಿ ಆ ಒಂದು ಸ್ಥಳೀಯವಾಗಿ ಬೇಕಾಗಿರುವಂತಹ ಪ್ರದೇಶದ ಜನರಿಗೆ ನೀಡಡಿ ಬೇಕಾಗಿರುವಂತಹ ಸೇವೆಗಳಿಂದ ಚಿಕಿತ್ಸಾ ಸೇವೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ತಕ್ಷಣಕ್ಕೆ ಹೃದಯಾಘಾತವಾಗುತ್ತೆ ಅಂತ ಹೇಳಿದ್ರೆ ಅವರನ್ನು ಬದುಕಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ಸಹಜವಾಗಿ ಸಾಮಾಜಿಕ ತಾಣದಲ್ಲಿ ಎಲ್ಲರೂ ಕೂಡ ಗಮನಿಸಿರ್ತಾರೆ. ಆದ್ರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಸಂಬಂಧಪಟ್ಟಂತಹ ಆಸ್ಪತ್ರೆಗಳಲ್ಲಿ ಇಡಬೇಕಾಗುತ್ತೆ. ಅದು ಯಾವುದೋ ಒಂದು ಡಿಸ್ಟಿಕ್ ಕೇಂದ್ರಗಳಲ್ಲಿ ಮಾತ್ರ ಇರುತ್ತೆ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಇರುತ್ತೆ. ಈ ರೀತಿಯಾದಂತಹ ಒಂದು ಪ್ರಮುಖ ಏನು ಬೇಕಾಗಿರುವಂತಹ ಚಿಕಿತ್ಸಾ ವಿಧಾನಗಳನ್ನ ಎಲ್ಲಾ ಆಸ್ಪತ್ರೆಗಳಲ್ಲಿ ಇಟ್ಟಿದ್ದೆ ಆದಲ್ಲಿ ಸಹಜವಾಗಿ 5 ಅಥವಾ 10 ನಿಮಿಷದ ಒಳಗಾಗಿ ಬದುಕುವಂತಹ ವ್ಯಕ್ತಿಗಳನ್ನ ಬದುಕುವುದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಒಡಂಬಡಿಕೆ ಮೂಲಕವಾಗಿ PPP ಮಾಡೆಲ್ ಮೂಲಕವಾಗಿ ಮಾಹಿತಿಗಳನ್ನ ತರಿಸಿಕೊಂಡು ಬೇಕಾದಂತಹ ಚಿಕಿತ್ಸಾ ವಿಧಾನಗಳನ್ನ ಸಂಬಂಧಪಟ್ಟಂತಹ ಆಸ್ಪತ್ರೆಗಳಲ್ಲಿ ಅಳವಡಿಸಬೇಕಾಗತ್ತೆ. ರೈಟ್. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.